ಕೇಸರಿ ಧ್ವಜ ಬಿಗ್ ಕೇಸ್ಗೆ ದಾಖಲೆ ಸಮೇತ ಬಿಗ್ ಟ್ವಿಸ್ಟ್ ಕೊಟ್ಟ ಬಿಜೆಪಿ ಸರ್ಕಾರಕ್ಕೆ ತಿರುಗೇಟು ಕೊಟ್ಟಂತಹ ಸಿದ್ದರಾಮಯ್ಯ. ಸೊ ಈಗಾಗಲೇ ಒಂದು ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮ ಪಂಚಾಯಿತಿ ವತಿಯಿಂದ ಒಂದು ಮನವಿ ಪತ್ರವನ್ನು ಕೊಟ್ಟಿರ್ತಾರೆ ಒಂದು ಧ್ವಜಸ್ತಂಭದ ನೆಡೋದಕ್ಕೋಸ್ಕರ. ಸೊ ಈಗಾಗಲೇ ಆ ಒಂದು ಮನವಿ ಪತ್ರದಲ್ಲಿ ನಾವು ಭಾರತದ ಧ್ವಜ ಅಂದರೆ ತ್ರಿವರ್ಣ ಧ್ವಜ ಮತ್ತು ಕರ್ನಾಟಕದ ಅರಿಶಿನ ಕುಂಕುಮ ಇರುವಂತಹ ಧ್ವಜವನ್ನು ಆರಿಸೋದು ಬಿಟ್ಟರೆ ಬೇರೆ ಯಾವ ಧ್ವಜವನ್ನು ಸಹ ಆರಿಸೋದಿಲ್ಲ ಅಂತ ಮನವಿಯನ್ನು ಇಟ್ಟಿರ್ತಾರೆ. ಸೊ ಈ ಒಂದು ಮನವಿಗೆ ಒಪ್ಪಿದಂತಹ ಒಂದು ಗ್ರಾಮ ಪಂಚಾಯಿತಿಯವರು ಓಕೆ ನೀವು ಆ ಒಂದು ಧ್ವಜದ ನೆಡಬಹುದು ಅನ್ನೋ ಥರ ಒಂದು ಅನುಮತಿಯನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಅನುಮತಿಯಲ್ಲಿ ಸಹ ಅವರು ಬರೆದಿರ್ತಾರೆ ತ್ರಿವರ್ಣ ಧ್ವಜ ಬಿಟ್ಟರೆ ಕರ್ನಾಟಕ ಧ್ವಜವನ್ನು ಬಿಟ್ಟು ಬೇರೆ ಯಾವ ಧ್ವಜವನ್ನು ಸಹ ಆರಿಸಬಾರದು ಅಂತ. ಸೊ ಈ ಒಂದು ಅನುಮತಿಗೆ ವಿರುದ್ಧವಾಗಿ ಅಂದರೆ ಸರ್ಕಾರಕ್ಕೆ ವಿರುದ್ಧವಾಗಿ ಕೇಸರಿ ಧ್ವಜ ಅಂದರೆ ಹನುಮಂತ ಇರುವಂತಹ ಒಂದು ಬಾವುಟವನ್ನು ಹಾರಿಸೋದ್ರ ಮುಖಾಂತರ ಸರ್ಕಾರಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಈ ಒಂದು ವಿಷಯದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಸಿಕ್ಕಾಪಟ್ಟೆಯಾಗಿ ಒಂದು ಗರಂ ಆಗಿದ್ದಾರೆ. ಅಂದರೆ ಅವರು ಸಾಕ್ಷಿ ಸಮೇತ ಇಟ್ಟಿದ್ದಾರೆ. ನಾವು ಈ ರೀತಿಯ ನಿಯಮವನ್ನು ಫಾಲೋ ಮಾಡೋದಕ್ಕೆ ಹೇಳಿದ್ವಿ, ಆದರೆ ಅವರು ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಇದು ಬೇಕು ಅಂತಲೇ ಮಾಡಿರುವಂತಹ ಕೆಲಸ. ಈಗಾಗಲೇ ಎಲೆಕ್ಷನ್ ಹತ್ರ ಬರ್ತಾ ಇರೋದಕ್ಕೋಸ್ಕರ BJP ಅವರ ಕುತಂತ್ರದಿಂದ ಈ ರೀತಿ ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಇವರು ತಿರುಗಿ ಬೀಳ್ತಾ ಇದ್ದಾರೆ. ಈಗ ಇರುವಂತಹ ಸರ್ಕಾರದ ವಿರುದ್ಧವಾಗಿ ಇವರು ಧ್ವನಿಯನ್ನು ಎತ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸಹ ಶಾಂತಿಯನ್ನು ಕಳ್ಕೊಳ್ಬಾರ್ದು, ಯಾವುದೇ ಒಂದು BJP ನಾಯಕರ ಒಂದು ಕುತಂತ್ರಕ್ಕೆ ಒಳಗಾಗಬಾರ್ದು ಅಂತ ಅವರು ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಒಂದು ವಿಷಯದವಾಗಿ ನಿಮಗೇನಿಸ್ತು? ಸಿದ್ದರಾಮಯ್ಯ ಅವರು ಖಡಕ್ ಉತ್ತರ ಕೊಟ್ಟಿದ್ದು ಸರಿನಾ ಅಥವಾ BJP ಅವರು ಕುತಂತ್ರ ಮಾಡ್ತಿರೋದು ನಿಜಾನಾ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.